ನಮಸ್ಕಾರ ಸ್ನೇಹಿತರೆ ನೀವು ನೋಡಿರ್ಬೋದು ನನ್ನ ಚಾನಲ್ ಮೇಲೆ ನೀವು ನನ್ನ ವಿಡಿಯೋ ನೋಡ್ತಿರುವಾಗ ವಿಡಿಯೋ ಇಷ್ಟ ಆಯಿತು ಅಂದರೆ ಅಥವಾ ಏನಾದರೂ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಗೈಡ್ಲೈನ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಕೆಲವೊಂದಿಷ್ಟು ಇಲ್ಲಿ ನಾನು ತೋರಿಸ್ತೀನಿ. ಫಸ್ಟು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ತೀನಿ, ಒಂದು ನಿಮಿಷ. ಇಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅನ್ನೋದು. ಸೊ ಈ ರೀತಿ ನೀವು ಕೂಡ ನಿಮ್ಮ ಚಾನಲ್ಗೆ ಸೆಟ್ ಮಾಡ್ಕೋಬೋದು. ಕಮೆಂಟ್ಸ್ ಗೈಡ್ಲೈನ್ಸನ್ನು ನೀವು ಸೆಟ್ ಮಾಡ್ಕೋಬೋದು. ನಾನು ತೋರಿಸ್ತೀನಿ. ಇಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಇಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು. ಕಮೆಂಟ್ಸಲ್ಲಿ ಹೋದರೆ ಒಂದು ಯಾವುದಾದ್ರೂ ವೀಡಿಯೋ ಓಪನ್ ಮಾಡಿರ್ತೀರಾ, ಅಲ್ಲಿ ಏನಾದರೂ ಕಮೆಂಟ್ ಮಾಡಬೇಕು ಅಂದರೆ ಅಲ್ಲಿ ಬರುತ್ತೆ ಅದು. ಸೊ ಇಲ್ಲಿ ಗೈಡ್ಲೈನ್ಸ್ ಫಾರ್ ದಿಸ್ ಚಾನಲ್ ಅಂತ ಇದೆ. ಇಲ್ಲಿ ವ್ಯೂ ಮೇಲೆ ನಾನು ಕ್ಲಿಕ್ ಮಾಡಿದರೆ ಇಲ್ಲಿ ಕಮೆಂಟ್ ಹಾಕುವಾಗ ಫಸ್ಟೇ ನಿಮ್ಗೆ ಇದು ಬಂದುಬಿಡುತ್ತೆ. ಏನು ಮಾಡಿದ್ದೀನಿ ಅಂದರೆ, ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಒಂದು ಮೆಸೇಜ್ ಇದೆ. ಅದಾದಮೇಲೆ ಕೆಟ್ಟ ಕಾಮೆಂಟ್ ಹಾಕ್ಬೇಡಿ, ನಾಗರಿಕ ಮತ್ತು ಗೌರವಾನ್ವಿತ ಆಗಿರಿ. ಆಮೇಲೆ ದಯವಿಟ್ಟು ನಿಮ್ಮ ಚಾನಲ್ ಲಿಂಕ್ ಹ್ಯಾಶ್ಟ್ಯಾಗ್ಸ್ ಹಾಕ್ಬೇಡಿ ಅಂತ ಬರೆದಿದ್ದೀನಿ. ಅದಾದಮೇಲೆ ಸಪೋರ್ಟ್ ಮಾಡಿ ಅಂತ ಕೈ ಚಾಚಬೇಡಿ, ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಗಮನ ಕೊಡಿ ಅಂತ ಒಂದು ಈ 3 ಪಾಯಿಂಟ್ಸ್ ಬರೆದುಬಿಟ್ಟಿದ್ದೀನಿ. ಅಲ್ಲಿ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಹೋಗ್ಬಿಡುತ್ತೆ. ಸೊ ಈ ರೀತಿ ಕಮೆಂಟ್ ಏನಿದೆ ಇದನ್ನು ಹಾಕಿರೋದನ್ನು ನೋಡಿ ಒಬ್ಬರು ನನಗೆ ಮೆಸೇಜ್ ಹಾಕಿದರು. ಸರ್, ಈ ರೀತಿ ಚಾನಲ್ ಹೆಸರು ವೀಣಾ ಕಿಚನ್ ಕನ್ನಡ ವ್ಲಾಗ್ ಅಂತ ಇದೆ. ವೀಣಾ ಕಿಚನ್ ಕನ್ನಡ ವ್ಲಾಗ್ಸ್ ಅವರು ನನಗೆ ಮೆಸೇಜ್ ಹಾಕಿದರು, ಕಮೆಂಟ್ ಹಾಕಿದ್ದಾರೆ. ವೆರಿ ಹೆಲ್ಪ್ಫುಲ್ ವಿಡಿಯೋ ಸರ್ ಅಂತ ಒಂದು ವಿಡಿಯೋದ ಮೇಲೆ ಕಮೆಂಟ್ ಹಾಕಿದರು. ಅಲ್ಲಿ ಹಾಗೆ ನಿಮ್ಮ ನಿಮಗೆ ಕಮೆಂಟ್ ಮಾಡುವಾಗ ಗೈಡ್ಲೈನ್ಸ್ ಹಾಕಿದ್ದೀರಲ್ಲ, ಆ ಥರ ಹೇಗೆ ಹಾಕೋದು ಪ್ಲೀಸ್ ಹೇಳಿ ಅಂತ ಅವರು ಕಮೆಂಟ್ ಹಾಕಿದ್ದಾರೆ. ಸೊ ಇವರು ಕಮೆಂಟ್ ನೋಡಿದ ಮೇಲೆ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ವಿಡಿಯೋ ಈ ರೀತಿ ನೀವು ಕೂಡ ನಿಮ್ಮ ಚಾನಲ್ಗೆ ಗೈಡ್ಲೈನ್ ಸೆಟ್ ಮಾಡೋದು ಹೇಗೆ ನಾನು ಹೇಳ್ಕೊಡ್ತೀನಿ. ಸೊ ಅದಕ್ಕಾಗಿ ಇದು ಮಾಡಬೇಕು ಅಂದರೆ ನಾವು YT ಸ್ಟುಡಿಯೋದಲ್ಲಿ ಮಾಡಲಿಕ್ಕೆ ಬರಲ್ಲ, ಇನ್ನೂ ಯೂಟ್ಯೂಬಲ್ಲಿ ಮಾಡಲಿಕ್ಕೆ ಬರಲ್ಲ, ಈ 2 ಅಪ್ಲಿಕೇಶನಲ್ಲಿ ಮಾಡಲಿಕ್ಕೆ ಬರಲ್ಲ. ನೀವೇನು ಮಾಡಬೇಕು, ಕ್ರೋಮ್ ಬ್ರೌಸರಲ್ಲಿ ನಿಮ್ಮ ಚಾನಲನ್ನು ಓಪನ್ ಮಾಡ್ಕೋಬೇಕು. ನಿಮ್ಮ ಚಾನಲ್ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿ. ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿದರೆ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಇನ್ಫಾರ್ಮೇಷನ್ ಕೊಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್, ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಅದ್ರ ಜೊತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಹಾಕಿ. ಸೊ ನಾನಿಲ್ಲಿ ಚಾನಲ್ ಓಪನ್ ಮಾಡ್ತಿದ್ದೀನಿ. ಚಾನಲ್ YT ಸ್ಟುಡಿಯೋನ ನಾನು ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿದೆ. ಕ್ರೋಮ್ ಬ್ರೌಸರಲ್ಲಿ ನೀವು YT ಸ್ಟುಡಿಯೋ ಓಪನ್ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕು, ಕೆಳಗಡೆ ನೋಡಿ, ಇಲ್ಲಿ ಕೆಳಗಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೆಳಗಡೆ ಒಂದು ಗೇರ್ ಐಕನ್ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಸೆಟ್ಟಿಂಗ್ಸ್ ಓಪನ್ ಆದಮೇಲೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಬರುತ್ತೆ. ಜನರಲ್ಲು, ಚಾನಲ್ಲು, ಅಪ್ಲೋಡ್ ಡಿಫಾಲ್ಟ್ಸು, ಆ್ಯಡ್ ಕೆಟಗರೀಸ್ ಆ್ಯಂಡ್ ಪರ್ಮಿಷನ್ಸ್ ಅಂತ ಹೇಳಿ, ಆಮೇಲೆ ಕಮ್ಯುನಿಟಿ ಮಾಡ್ರೇಷನ್ ಅಂತ ಒಂದು ಆಪ್ಷನ್ ಇದೆ. ಕಮ್ಯುನಿಟಿ ಮಾಡ್ರೇಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕಮ್ಯುನಿಟಿ ಮಾಡ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಆಟೋಮೇಟೆಡ್ ಫಿಲ್ಟರ್ಸ್, ಡಿಫಾಲ್ಟ್ಸ್, ಆಮೇಲೆ ಚಾನಲ್ ಗೈಡ್ಲೈನ್ಸ್ ಅಂತ ಇದೆ. ಸೊ ಇಲ್ಲಿ 3ನೇ ಆಪ್ಷನ್ ಚಾನಲ್ ಗೈಡ್ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಆ ಆಪ್ಷನ್ ಹಾಕಲಿಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಈ ಗೈಡ್ಲೈನ್ಸ್ನಲ್ಲಿ ನೀವು ಏನು ನಿಮ್ಮ ಚಾನಲ್ ಮಾಡಿದ್ದೀರಾ ಆ ಚಾನಲ್ ಪ್ರಕಾರ ಇಲ್ಲಿ 3 ಆಪ್ಷನ್ ಇದೆ. ಫಸ್ಟ್ ವೆಲ್ಕಮ್ ಹಾಕೋದು, ನೀವು ಏನಾದರೂ ಬರಿತೀನಿ ಅಂದರೆ ಅದ್ರ ಪ್ರಕಾರ ಬರೆದು ಹಾಕಿ. ಆಮೇಲೆ ಇಲ್ಲಿ 3 ಗೈಡ್ಲೈನ್ ನೀವು ಅಲ್ಲಿ ಬರೆದು ಹಾಕಬೇಕು. ಸೊ ನಾನು ಈ ರೀತಿ ಹಾಕಿದ್ದೀನಿ. ನಿಮ್ಮ ಪ್ರಕಾರ ನೀವೇನು ಹಾಕ್ತೀರಾ ಅದನ್ನು ನೋಡಿಕೊಂಡು ನೀವು ಹಾಕ್ಬೋದು. ಇಲ್ಲಿ ನೋಡಿ, ನಾನು ಆಲ್ರೆಡಿ ಅದನ್ನು ತೋರಿಸಿದ್ದೀನಿ. ಸೊ ಇಲ್ಲಿ ಸ್ಕ್ರೀನ್ಶಾಟ್ ಕೂಡ ನಿಮ್ಗೆ ತೋರಿಸ್ತೀನಿ ಏನೇನು ಹಾಕಿದ್ದೀನಿ ಅಂತ. ಒಂದೇ ನಿಮಿಷ. ಗ್ಯಾಲರಿಯಲ್ಲಿ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ, ಅದನ್ನು ನಾನು ತೋರಿಸ್ತೀನಿ ನಿಮ್ಗೆ ಏನು ನಾನು ತೊಗೊಂಡಿದ್ದೀನಿ ಅಂತ. ಸೊ ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ, ನಮಸ್ಕಾರ ಸ್ನೇಹಿತರೆ ಅಂತ ಹಾಕಿದ್ದೀನಿ. ಅದಾದಮೇಲೆ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹಾಕಿದ್ದೀನಿ. ಕೆಟ್ಟ ಕಮೆಂಟ್ ಹಾಕ್ಬಿಡಿ, ನಾಗರಿಕ ಮತ್ತು ಗೌರವಾನ್ವಿತರಾಗಿರಿ ಅಂತ ಹಾಕಿದ್ದೀನಿ. ದಯವಿಟ್ಟು ನಿಮ್ಮ ಚಾನಲ್ ಲಿಂಕ್ ಹ್ಯಾಶ್ಟ್ಯಾಗ್ಸ್ ಹಾಕ್ಬಿಡಿ ಅಂತ 2ನೇ ಆಪ್ಷನಲ್ಲಿ ಕೊಟ್ಟಿದ್ದೀನಿ. ಸಪೋರ್ಟ್ ಮಾಡಿ ಅಂತ ಕೈ ಚಾಚಬೇಡಿ, ನಿಮ್ಮ ಕಂಟೆಂಟ್ ಮೇಲೆ ಗಮನ ಕೊಡಿ ಅಂತ ಈ ರೀತಿ ನಾನು ಒಂದು ಸ್ವಲ್ಪ ಗೈಡ್ಲೈನ್ ಹಾಕಿದ್ದೀನಿ. ನಿಮಗೆ ನಿಮ್ಮ ಚಾನಲ್ ಪ್ರಕಾರ ಏನು ಹಾಕಬೇಕಾಗಿದೆ ಅದನ್ನು ಹಾಕಿ ನೀವು ಸೆಟ್ ಮಾಡ್ಕೋಬೋದು. ಸೆಟ್ ಮಾಡಿ ನೀವು ಅಲ್ಲಿ ಮತ್ತೊಂದು ಏನು ಮಾಡಬೇಕಾಗಿಲ್ಲ, ಸೇವ್ ಮಾಡಿಬಿಟ್ರೆ ಆಯಿತು. ಇಲ್ಲಿ ಸೇವ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಏನಾದರೂ ನಾನು ಚೇಂಜಸ್ ಮಾಡಿದರೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಸೇವ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಮಾಡ್ಕೊಂಡ್ಬಿಟ್ರೆ ಅದು ನಿಮಗೆ ಅಲ್ಲಿ ಯಾರಾದರೂ ಕಮೆಂಟ್ ಮಾಡಲಿಕ್ಕೆ ಬಂದರೆ ಅವರಿಗೆ ಈ ನೀವೇನು ಗೈಡ್ಲೈನ್ಸ್ ಹಾಕಿದರೆ ಅದು ಅಲ್ಲಿ ಕಾಣುತ್ತೆ. ಸೊ ಈ ರೀತಿ ಗೈಡ್ಲೈನ್ಸನ್ನು ನಾವು ಸೆಟ್ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.
ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.